ಇವರು ನಿಮಗೆ ಮೊಟ್ಟೆನೂ ಕೊಡಲ್ಲ, ಕಬಾಬು ಕೊಡಲ್ಲ, ಏನಂದ್ರೆ ಏನು ಕೊಡಲ್ಲ. ಹೆಂಗೆ ಇವರು ಪಾಪ ಅವ್ರಿಗೇನು ಸಿಗಲ್ವಾ? ಇಲ್ಲ ನೀವು ಕೊಡ್ದಲ್ಲೇ ತಿಂತೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಮಿನಿಮಮ್ ವಾರಕ್ಕೊಂದು 4ರಿಂದ 8 ಲೆಗ್ ಪೀಸ್ ತಗೋಬರ್ತೀವಿ. 8 ಲೆಗ್ ಪೀಸ್ ಅಲ್ಲಿ ಒಂದ್ 3 ವಿಡಿಯೋ ಮಾಡ್ತೀವಿ. ಆ 8 ಲೆಗ್ ಪೀಸ್ ವಿಡಿಯೋ ಮಾಡ್ಬೇಕು, ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಮುಂಚೆನೆ ಅವ್ರಿಗೊಂದು ಆಲ್ರೆಡಿ 2 ಲೆಗ್ ಪೀಸ್ ತಿನ್ಸಿರ್ಬೇಕು. ತಿಂದ ಆದ್ಮೇಲೆ ಇವ್ರು ವಿಡಿಯೋ ಸ್ಟಾರ್ಟ್ ಮಾಡೋದು. ಅಲ್ಲ ಅವ್ರೇನಾರು ಕೊಡ್ಲಿಲ್ಲ ಅಂದ್ರೆ ಅಲ್ಲಲ್ಲೇ ಕಿತ್ಕೊಂಡು ಸ್ವಲ್ಪನೇ ತಿಂದಿರ್ತಾರ. ವಿಡಿಯೋ ಮಾಡಕ್ಕೆ ಬಿಡಲ್ಲ. ಆಲ್ರೆಡಿ ಒಂದ್ ವಿಡಿಯೋ 2 ಕಬಾಬ್ ಇಟ್ಟಿರ್ತೀವಿ, ಅದನ್ನ ತಿಂದಿದ್ವಿ, ಅದ್ರ ಮೇಲೆ ಕಣ್ಣಿರುತ್ತೆ ಅವ್ರಿಗೆ ಎಷ್ಟೊತ್ತು ತಿಂತೀವಿ ಅಂತ. ಆಮೇಲೆ ಅದನ್ನ ತಿನ್ಸಿ ಆಮೇಲೆ ತಿರ್ಗಾ ಮತ್ತೆ ಇನ್ನೊಂದ್ 2 ಲೆಗ್ ಪೀಸ್ ತಂದಲ್ಲಿ ಇಟ್ಟು ಆಮೇಲೆ ವಿಡಿಯೋ ಮಾಡೋದು. ಅದೇ ನಿಮ್ದೊಂದು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಯ್ತಲ್ಲ 50 ಮಿಲಿಯನ್. ಯಾವುದು? ಆ ಮೊಟ್ಟೆ ವಿಡಿಯೋ. ಆ ಮೊಟ್ಟೆ ವಿಡಿಯೋದಲ್ಲಿ ತುಷಾರ ಫಸ್ಟ್ 2 ಮೊಟ್ಟೆ ತಿಂದ್ಬಿಟ್ಟು ಆಮೇಲೆ ಮೊಟ್ಟೆ ವಿಡಿಯೋ ಮಾಡಿದ್ಲಾ? ನಾನು ಫಸ್ಟ್ ಹೇಳ್ದೆ, ಚಿರು ಫಸ್ಟು ಮೊಟ್ಟೆನ ಅಮ್ಮ ಒಂದು ಮೊಟ್ಟೆ ಎತ್ಕೊಂಡು ಹೋಗ್ತಾಳೆ, ಚಿರು ಬಂದು ಎದುರುಗಡೆಯಿಂದ 2 ಮೊಟ್ಟೆ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ದ. ನಾನು ಅವಳಿಗೆ ಹೇಳಿದೆ, ಫಸ್ಟು ನೀವು ಒಂದು ಮೊಟ್ಟೆ ಎತ್ಕೊಂಡು ಹೋಗು, ಆಮೇಲೆ ಬಂದು ಚಿರು 2 ಮೊಟ್ಟೆ ಎತ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಇವಳು ಹೇಳಿದ್ರು ನಾನು 2 ಮೊಟ್ಟೆ ಎತ್ಕೊಂಡು ಹೋಗ್ತೀನಿ ಅಂದು. ಅದಕ್ಕೆ ಚೆನ್ನಾಗಿ ಬೈದು ಕೊಣಿಸಿದೆ, ಇನ್ವಾಲ್ವ್ಮೆಂಟ್ ಇಲ್ಲ ನಿಮಗೆ ಅಂತ. ಆವಾಗ ಮುನ್ಸ್ಕೊಂಡು ತುಂಬ ಬೇಜಾರಾಗಿದ್ವು. ಆ ವಿಡಿಯೋ ಮಾಡೋಕ್ಕೆ ನಮ್ಗೆ ಇಂಟ್ರೆಸ್ಟೇ ಇರಲಿಲ್ಲ. ಆಮೇಲೆ ನಾನು ಬೇಜಾರಲ್ಲೇ ಕುಂತಿದ್ದೆ. ಆಮೇಲೆ ಇವಳು ಅದೆಲ್ಲ ಹೇಳ್ಬೇಕಾ ಅನ್ಕೊಂಡು ಹೇಳ್ತಾಳೆ. ಆದ್ರೂ ಇವಳು ಬಂದು ಆ ವಿಡಿಯೋನ ಪಾಪ ವೈರಲ್ ಮಾಡೋದು. ಸುಮ್ಮನೆ ಹೆಂಗೋ ಬೇಡ ಅನ್ಕೊಂಡೆ ಮಾಡೋದು. ನೀವು ಅನ್ಕೊಂಡಿದ್ರ 50 ಮಿಲಿಯನ್ ನೋಡುತ್ತೆ ಅಂತ? ಯಾರು ಅನ್ಕೊಂಡಿರಲ್ಲ ಈ ವಿಡಿಯೋ 50 ಮಿಲಿಯನ್ ನೋಡೋದು. ನನ್ಗೊಂದು ವಿಡಿಯೋಗೆ 1K ಲೈಕ್ ಬಂತು ಅಂದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಕಮೆಂಟ್ಸ್ನ ನಾನು ಜಾಸ್ತಿ ತುಂಬ ಇಷ್ಟಪಡ್ತೀನಿ. ಕಮೆಂಟ್ಸ್ ಏನಾದ್ರು ಒಂದು ಒಳ್ಳೆ ಅದ್ಭುತವಾದಂಥ ಕಮೆಂಟ್ ಬಂತು ಅಂದರೆ ನಾನು ತುಂಬ ಖುಷಿಯಿಂದ ಓದ್ತೀನಿ, ತುಂಬ ಎಂಜಾಯ್ ಮಾಡ್ತೀನಿ. ಲೈಕ್ಸು ಫಾಲೋವರ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. 1K ಲೈಕ್ಸ್ ಬಂತು ಅಂದರೆ ನಾನು ತುಂಬ ಖುಷಿ ಪಡ್ತೀನಿ. ಮಿಲಿಯನ್ ಗಟ್ಟಲೆ ನಮ್ದು ಇಷ್ಟೊಂದು ವೀಡಿಯೋಸ್ಗಳು ಓಡಿದ್ದಾವೆ, ಅದೆಲ್ಲ ನಂಗೆ ತುಂಬ ಖುಷಿಯಾಗಿದೆ. ಬಟ್ ಇಷ್ಟು ವಿಡಿಯೋ ಇಷ್ಟು ಓಡಬೇಕು, ಇಷ್ಟು ವ್ಯೂಸ್ ಬರಬೇಕು ಅಂತೆಲ್ಲ ನಾನೇನು ಅಂದ್ಕೊಳ್ಳೋದಿಲ್ಲ. ಮಾಮೂಲಿ. ಎಲ್ಲೋದ್ರು ನಿಮ್ಮ ಚಿಕ್ಕ ಮಗ ಚಿಕ್ಕ ಟಿವಿ ನೋಡಕ್ಕೆ ಹೋಗಿದ್ದೀನಿ. ಹೌದಾ? ಈಗ ನೀವು ಜನಗಳಿಗೆ ಯಾವ ಥರ ವಿಡಿಯೋಸ್ ಕಂಟೆಂಟ್ ಥರ ಕೊಡಬೇಕು ಅಂದ್ಕೊಂಡಿದ್ದೀರಾ? ಓನ್ಲಿ ಕಾಮಿಡಿ ಆ್ಯಂಡ್ ಎಂಜಾಯ್ಮೆಂಟ್ ಫನ್ನಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಫೀಲಿಂಗ್ ವಿಡಿಯೋ ಮತ್ತು ಕಾಮಿಡಿ ನೋಡಿ, ಅವಳಿಗೆ ಫೀಲಿಂಗ್ಸ್ ವಿಡಿಯೋ, ಹೃದಯ ಕಲಕಬೇಕು ಆ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಯಾವುದೊಂದು ಹೃದಯ ಕಲಕೋ ವಿಷಯ ಇದ್ರೆ ಹೇಳಿ. ಹೃದಯ ಕಲ್ಕೋ ವಿಷಯ ಯಾವುದಿದೆ? ತಮ್ಮನ ಹತ್ರ ಕಿತ್ಕೊಳ್ಳೋದು. ಏನಿಲ್ಲ, ನಮ್ಮ